ಮಹಾರಾಜರೇ, ಶ್ರೀರಾಮಚಂದ್ರರನ್ನು ನಾವ್ಯಾಕೆ ಆಗಲಬೇಕು? ವನವಾಸಕ್ಕೀಡಾಗಿರುವ ಶ್ರೀರಾಮಚಂದ್ರನೊಡನೆ ಕೌಸಲ್ಯ ಸಮೇತರಾಗಿ ನೀವು ನಾವು ಅರಣ್ಯಕ್ಕೆ ಹೋಗೋಣ, ನಡೀರಿ. ಸುಮಂತ್ರ, ಏನನ್ನು ಮಾತನಾಡುತ್ತೀವಿ? ಆ ರಾಮನ ಹಿಂದೆ ವನವಾಸಕ್ಕೆ ನೀವು ಈ ಪ್ರಭುಗಳು ಎಲ್ಲರೂ ಹೊರಟು ಹೋದರೆ ಈ ನಾಡಿನ ಸಮಸ್ತ ಪ್ರಜೆಗಳು ನನ್ನ ಮಾತನ್ನು ಕೇಳುವರೆ? ಅದೆಂದಿಗೂ ಸಾಧ್ಯವಿಲ್ಲ. ರಾಮನೋರ್ವನೇ ಮಾತ್ರ ವನವಾಸಕ್ಕೆ ಹೋಗಬೇಕು. ಹಠಮಾರಿಯಾದ ಇವಳು ಯಾರ ಮಾತನ್ನು ಲೆಕ್ಕಿಸುವಂತಿಲ್ಲ. ಹೇ ದಶರಥ, ಚತುರ್ದಶ ಭುವನಗಳಲ್ಲಿ ಹೆಸರಾಂತ ಚಕ್ರವರ್ತಿ ಎಂದೆರೆಸಿ ಓರ್ವ ಸ್ತ್ರೀಯ ಮುಂದೆ ಪರಾಜಿತನಾದಯ. ಅಯ್ಯೋ, ರಘುವಂಶಕ್ಕೆ ಎಂತಹ ವಿನಾಶ ಕಾಲ ಬಂದಿತು. ಹಾ ರಾಮಚಂದ್ರ, ಈ ದೃಷ್ಟಯ ಮಾತುಗಳು ಮಿತಿ ಮೀರಿದವು. ದೇವಿ, ಪತಿನಿಂದನೆ ಮಾಡುವುದು ಮಹಾದೋಷವಲ್ಲವೇ? ಇದು ತಿಳಿದು ನೀನು ಈ ರೀತಿ ಪತಿನಿಂದನೆ ಮಾಡಬಹುದೇ? ಸುಮಂತ್ರ, ಮಾತು ಹೆಚ್ಚಿಗೆ ಮಾತನಾಡುತ್ತಿರುವೆ, ಸಾಕು ಸುಮ್ಮನಾಗು. ಪ್ರಾಣೇಶ್ವರ, ಈಗೇನು ನನ್ನ ಮಾತು ನಡೆಸಿಕೊಡುವುದಾದ್ರೆ ನಡೆಸಿಕೊಡಿ, ಇಲ್ಲವಾದರೆ ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆಂತೂ ನಾನೇ ಸುಮ್ಮನಾಗಿ ಬಿಡುತ್ತೇನೆ. ಛೀ ಕುಲಘಾತಕಿ, ಚಾಂಡಾಲಿನಿ, ನಿನ್ನ ಕರ್ಣ ಕಠೋರವಾದ ಮಾತುಗಳನ್ನು ಸಾಕು, ನಿಲ್ಲಿಸು. ತಾಯಿಯವರಿಗೆ ವಂದಿಸುವೆನು. ಅಮ್ಮ, ತಾಯಿ, ತಂದೆಯವರು ಈ ರೀತಿ ಭೂಮಿ ಮೇಲೆ ನನಗಿರಲು ಕಾರಣವೇನು? ನಾನು ಬಂದರೆ ಎಷ್ಟು ಸಂತೋಷದಿಂದ ಮಾತನಾಡುತ್ತಿದ್ದರು. ಈ ರೀತಿ ಚಿಂತೆಯಿಂದ ಮಲಗಿರಲು ಕಾರಣವೇನು ತಾಯಿ? ನನ್ನಿಂದೇನಾದರೂ ಅಪಚಾರವಾಯಿತೆ ತಾಯಿ? ರಾಮಚಂದ್ರ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನಿಮ್ಮ ಜನಕರು ಹಾಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು ಅಷ್ಟೇ. ಅಮ್ಮ, ತಾಯಿ, ತಂದೆಯವರು ನಡೆಸಿಕೊಳ್ಳಲಾರದ ಆ ವಾಕ್ಯವು ಯಾವುದು ಹೇಳು ತಾಯಿ? ಆಹಾ, ತಂದೆಯವರಿಗೆ ಹೇಳಿದ್ದಕ್ಕೆ ಇಷ್ಟ ಆಯಿತು, ಈಗ ಮಗನಿಗೆ ಹೇಳಿದ್ರೆ ಇನ್ನಿಷ್ಟ ಆಗುವುದು. ರಾಮಚಂದ್ರ, ಈ ವಿಚಾರವಾದರೂ ನಿನಗೆ ಸುಮ್ಮನಾಗಿ ಬಿಡು. ಅಮ್ಮ ಜನನಿ, ನನ್ನಿಂದಾಗುವುದಾದರೆ ಸತ್ಯವಾಗಿ ನಡೆಸಿಕೊಡುವೆನು, ಹೇಳು ತಾಯಿ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಹೀಗೆ ಕೇಳಿಕೊಂಡೇನು. ಅಮ್ಮ ಜನನಿ, ನೀನು ಆ ವರಗಳನ್ನು ಯಾವ ರೀತಿ ಕೇಳಿಕೊಂಡಿರುವೆ? ಮೊದಲನೇ ವರಕ್ಕೆ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ಇನ್ನು 2ನೇ ವರಕ್ಕೆ ನೀನು ನಾರಮುಡಿ ನುಟ್ಟು ಜಟಾವಲ್ಕನ ದಾರಿಯಾದ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆ. ಈ ಮಹಾದಾದ ಕಾರ್ಯವಾದ ನಡೆಸಿಕೊಡಲಾರೆ ಈ ರೀತಿ ವ್ಯಥಪಡುತ್ತಿರುವರು ಅಷ್ಟೇ. ಛೀ ಕುಲಘಾತಕಿ, ಸಾಗು, ನಿಲ್ಲಿಸು ನಿನ್ನ ದುರ್ವಾಕ್ಯಗಳನ್ನು. ಜನಕ, ಅಲ್ಪವಾದ ಕಾರ್ಯಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಪಾರವ ದಾಟಿಸಿದ ಮಾತೆ ನೀನು ಅಮ್ಮ. ಭರತನಿಗೊಮಿಗಿಲಾದ ಭಾರತನಿಗೊಮಿಗಿಲಾದ ಭವ್ಯ ಪ್ರೇಮವು ನನಗೆ ಭೇದವಿಲ್ಲದ ಬಗೆದ ಮಾತೆ ನೀನು ಅಮ್ಮ. ವಾಕ್ಯ ಪರಿತ ವನವಾಸ ನೆಪದಿಂದ ಮುನಿ ಜನರು ಸೇವಿಸುವ ಗಣಪದವಿಯನ ಗಿಟ್ಟ ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪರಿಪಾಲಿಸುವ ಪುತ್ರರತ್ನಗಳನ್ನ ಅಮರ ಕೀರ್ತಿಯಂಗೂಡಿಸಿದ ಮಾತೆ ನೀನು ಅಮ್ಮ. ಹೆಚ್ಚೇಕೆ ನೀನಿಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂಜೆ, ಎಚ್ಚರಿಸೋ
ಇತನನು ನಾನನಿಸುವೆನು ಮಾತೇ ಅಮ್ಮ. ಜನಕ ಏತಕ್ಕಿಂತ ಕಠಿಣವಾದ ಮಾತನ್ನು ಮಾತನಾಡುತ್ತಿರುವಿರಿ? ಪುತ್ರಗಳಾಗಿ ಜನಿಸಿದ ನಾವುಗಳು ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧರಾಗಿರಬೇಕು. 14 ವರ್ಷ ವನವಾಸ ತೀರಿದ ಬಳಿಕ ಹಿಂತಿರುಗಿ ಬಂದು ತಮ್ಮ ಪಾದ ಸೇವೆ ಮಾಡಲು ಸದಾ ಸಿದ್ಧನಾಗಿರುವನು ಜನಕ. ರಾಮಚಂದ್ರ, ಇನ್ನು ಏತಕ್ಕಾಗಿ ಸಾವಕಾಶ ಮಾಡುತ್ತಿರುವೆ? ಹೊರಡು, ವನವಾಸಕ್ಕೆ ಹೋಗಲು ಸಿದ್ಧನಾಗು. ಶಿವ ಶಿವ ಇದೇನಾಶ್ಚರ್ಯವ, ಭುವಿಯ ಸ್ತ್ರೀಯರ ಮರ್ಮವ ತಿಳಿಯಲ ಸಾಧ್ಯವೇ ಸಾಧ್ಯವೇ. ಕಿವಿಗೊಡದ ಪೋದ ತಂದೆಯೋ, ಕಿವಿಗೊಡದ ಪೋದ ತಂದೆಯೋ, ಕವಿನಿತ ಶೋಕಾರ್ಥದಲ್ಲಿ ಬಿದ್ದು ಸಾಯುವ ಅಕಟ ಅಕಟ. ಶಿವ ಶಿವ, ಏತಕ್ಕಿಂತ ಕಠಿಣವಾದ ಮಾತನಾಡುತ್ತಿರುವೆ ಜನಕ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಆದ್ದರಿಂದ ಈ ದಿನವೇ ವನವಾಸಕ್ಕೆ ಹೊರಡುವೆನು. ರಾಮಚಂದ್ರ, ಹೊರಡು, ವನವಾಸಕ್ಕೆ ಹೊರಡಲು ಸಿದ್ಧನಾಗು. ತಮ್ಮ ಆಜ್ಞೆಯಿಂದ ಆಗಲಿ ತಾಯಿ. ಈ ಪಾಪಿಯಾದ ಕೈಕೇಯಿ ರಸಿಯಿಂದ ನಾನು ಕೆಟ್ಟೆನು. ಸ್ವಾಮಿ, ಏತಕ್ಕಾಗಿ ಈ ರೀತಿ ರೋಧಿಸುತ್ತಿರುವಿರಿ? ನೀವು ವಿಶ್ರಮಿಸಿಕೊಳ್ಳಿ. ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ಭುವಿಗೆ ಸುರನುತೆ. ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ಭುವಿಗೆ ಸುರೇನುತೆ. ಭಾಗ್ಯ ಪ್ರಧಾತೆ ಅಮ್ಮ ಅಮ್ಮ ಅಮ್ಮ.
ಮಗನೆಯಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಯಾವುದೇ ರೀತಿ ಅಮಂಗಳವಾಗದೆ ರಕ್ಷಿಸಿ ಸಂರಕ್ಷಿಸು ತಾಯಿ, ಸಂರಕ್ಷಿಸು. ಈ ಪ್ರಕೃತಿ ವಾರ್ತೆಯನ್ನು ಜಾನಕಿಗೆ ಹೇಗೆ ತಿಳಿಸುವುದು? ಸೀತಾ, ಸೀತಾ, ಜಾನಕಿ. ಸ್ವಾಮಿ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ನೋಡುವೆ ಮನತನಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ. ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ. ರಾಮ ಜಾನಕಿ, ಸಂತೋಷವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲ ಸಖಯೇನೋ ಸಂತೋಷವಾಗಿದೆ. ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮಿರಿಯುವನು. ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮಿರಿಯುವನು. ಜಾನಕಿ, ಸಖಯೇನೋ ಸಂತೋಷವಾಗಿದೆ ಬಹುಕಾಲ ರಾಮಯ್ಯಗೆ ಸಖಯೇನೋ ಸಂತೋಷವಾಗಿದೆ.
ಜಾನಕಿ ಪ್ರಾಣೇಶ್ವರ, ಇದೇನಿದು? ಲೋಲನೆ ಚಿಂತೆಯ ಮಾಡುವುದೇನಿದು? ಜಾನಕಿ ಇದೇಕೆ ಸ್ವಾಮಿ, ಏನಾಯ್ತು? ಅರಳಿದ ಕೆಂದಾವರಿಯಂತಿರಬೇಕಾದ ಈ ನಿಮ್ಮ ಮುಖ ಕಮಲ ಕಳೆಗೊಂದಿರಲು ಕಾರಣವಾದರೂ ಏನು ಸ್ವಾಮಿ? ನನ್ನೊಡನೆ ತಿಳಿಸಬಾರದೇ ಸ್ವಾಮಿ?
ಪರಿಪಾಲನಾರ್ಥವಾಗಿ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆನು. ಈ ಸಂಗತಿಯನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದೆನು. ನಾನು 14 ವರ್ಷ ವನವಾಸವನ್ನು ತೀರಿಸಿಕೊಂಡು ಹಿಂದಿರುಗಿ ಬರುವ ತನಕ ನೀನು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯೇ ಸುಖವಾಗಿರು. ನಾನು 14 ವರ್ಷ ವನವಾಸ ತೀರಿದ ಬಳಿಕ ಹಿಂದಿರುಗಿ ಬಂದು ನಿನಗೆ ಸಂತೋಷವನ್ನು ಉಂಟು ಮಾಡುವೆನು. ಜಾನಕಿ, ಅಯ್ಯೋ, ಅತ್ತೆ ಮಾವಂದಿರಿಗೆ ನಾವು ಮಾಡಿದ ಅಪರಾಧವಾದರೂ ಏನು, ಏನಾದರೂ ಸ್ವಾಮಿ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣವೂ ಸಹ ಜೀವಿಸಲಾರೆನು. ಸ್ವಾಮಿ, ದಯಮಾಡಿ ನಾನು ಸಹ ನಿಮ್ಮೊಡನೆ ಬರುವೆನು. ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ಸೀತಾ, ಜಾನಕಿ, ನಿನ್ನನ್ನು ಪರೀಕ್ಷೆ ಮಾಡಲು ಈ ರೀತಿ ಮಾತನಾಡದಷ್ಟೇ, ಮತ್ತೇನೂ ಇಲ್ಲ. ಅಗ್ರಜ, ನಮಸ್ಕರಿಸುತ್ತೇನು. ಸಹೋದರ, ನಿನಗೆ ಶುಭವಾಗಲಿ. ಮೇಲೆ ಹೇಳು. ಅಗ್ರಜ, ನಿನ್ನ ಮುಖಕಮಲವು ಬಾಡಿರುವುದು ಕಾರಣವೇನಿರಬಹುದು? ವರ ನಿರುತ್ತರೆ ಸೇರಿ ಮಾತನಾಡುವಂತ ದುರ್ವಾಶರವರು ಕಡೆಯಿಂದ ಬರದೆ, ದುರ್ವಾಶರವರು ಕಡೆಯಿಂದ ಬರದೆ ಪುರಕ್ಕೆ ಬರೆಯುತ್ತಾರೆ.
ಅಣ್ಣ ಕಾಡ ಸೇರೆ ಭರತ ಸುಖದೊಳ ರಾಜ್ಯವನಾಳ್ವನೇ ಅಣ್ಣ ಕಾಡ ಸೇರೆ ಭರತ ಸುಖದೊಳ ರಾಜ್ಯವನಾಳ್ವನೇ ಮುದಿತನ ಮುಂದಾಗಿರಲೆಂದು ಮಾತನಾಡಿದಂತ ವರ ನಿರಂತರ ಮೇರಿ ಮಾತನಾಡುವಂತ ದುರ್ಲೋಶರವರು ಕಡಿತವರೆಗೂ ಸಾಕೇತಪುರಕ್ಕೆ ಬರೆಯುತ್ತಾರೆ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದ ಜನರೆಲ್ಲರೂ ಸಂತೋಷ ಭರಿತರಾಗಿರುವರು. ಹೀಗಿರುವಲ್ಲಿ ನೀನು ಖಿನ್ನ ಮನುಷ್ಯನಾಗಿ ಮಾತೆಯವರ ಸಂಗಡ ಸೇರಿ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲ. ಸಹೋದರ ಲಕ್ಷ್ಮಣ, ನಿನ್ನ ಮಾತುಗಳಲ್ಲಿ ಸಂತೋಷವಾಗದಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸುವೆನು. ಅಂದರೆ ನಿನ್ನ ಮಾತಿನ ಅರ್ಥ? ಸಹೋದರ ಲಕ್ಷ್ಮಣ, ಹಿಂದೆ ದೇವಾಸುರ ಯುದ್ಧದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಕೈಕಾಮಾತೆಯು 2 ವರಗಳನ್ನು ಕೇಳಿಕೊಂಡಿದ್ದಾಳಂತೆ. ಈಗ ಆ 2 ವರಗಳನ್ನು ಕೇಳಿಕೊಂಡಿದ್ದಾರೆ. 1ನೇ ವರಕ್ಕೆ ಏನೆಂಬುದಾಗಿ ಅಣ್ಣ? ಸಹೋದರ, 1ನೇ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಿಗೆ ಆಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. 2ನೇ ವರಕ್ಕೆ? ಸಹೋದರ, 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಳಗಳ ದಾರಿಯಾಗಿ 14 ವರ್ಷ ವನವಾಸ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಮನವಿಲ್ಲದ ಏನ ಕೈಕೆಯ ಮನವಿಲ್ಲದ ಏನ ಕೈಕೆಯ ಮನವಿಲ್ಲದ ಏನ ಕೈಕೆಯ ಮನವಿಲ್ಲದ ಏನ ಕೈಕೆಯ ಜನತನವನ್ನು ಏನ ಬೇಳೆ ಅಣ್ಣ ನೀನು ದಿನ ಮಾದನ ಏನ ಬೇಳೆ ಅಣ್ಣ ನೀನು ದಿನ ಮಾದನ ಸುಂದರಿಯೋ ಕೈ ತಿಳಿದು ತಾನು ತಿಳಿಯುತ್ತ ಸುಂದರಿಯೋ ಕೈಗೆಂದು ತಾನು ತಿಳಿಯುತ್ತ ತಂದ ಬೇಲ ನಿಂದ ವಚನ ತಂದ ಬೇಲ ನಿಂದ ವಚನ ತಂದ ಬೇಲ ನಿಂದ ವಚನ ಆನಂದವಾದ ಏನ ಬೇಳೆ ಅಣ್ಣ ಇನ ಮಾತನ ಇನ ಮಾತನ ಇನ ಮಾತನ. ಕೂಡದು ಅಣ್ಣ ಕೂಡದು, ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಆ ಕ್ರೂರ ಪಿಶಾಚಿನೆಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗ ಮೀರಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹವೆಂದು ಧರ್ಮಶಾಸ್ತ್ರವು ಹೇಳುತ್ತಿರುವುದು. ಹೀಗಿರುವಲ್ಲಿ ತಂದೆಯಾದರೂ ಧರ್ಮನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸ್ಸೋತು ನಿರಾಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸಿರುವುದು ಯಾವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯಂತೆ ನೀನು ಈಗ ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನಾನು ಈಗಲೇ ಆಜ್ಞೆಯನ್ನು ಕೊಡು. ಧರ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ಇಷ್ಟು ಅನರ್ಥಕ್ಕೆ ಕಾರಣದ ಆ ಕೈಕೆಯನ್ನು ಒಂದೇ ಬಾಣದಿಂದ ಸಂಹರಿಸುವೆನು. ಶಾಂತರಾಗು ಸಹೋದರ, ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯಂತೆ ನಡೆದುಕೊಳ್ಳುವುದೇ ನಮ್ಮಗಳ ಕರ್ತವ್ಯವಲ್ಲವೇ? ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆನು. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರರಾಗು ಸಹೋದರ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆನು. ಮೇಲಾಗಿ ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕಾಮಾತೆ ಇರುವಾಗ
ನಾನಿದ್ದು ಫಲವೇನು? ನಾನು ಸಹ ನಿಮ್ಮ ಸಂಘಟನೆ ಬರುವೆನು. ಇಲ್ಲವಾದರೆ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುವೆನು. ಎಂತಹ ಉಭಯ ಸಂಕಟ! ಜಾನಕಿಯೂ ಸಹ ನನ್ನ ಸಂಕಟ ಹೊರಟಿರುವಲ್ಲ, ನೀನೂ ಸಹ ಹಠ ಮಾಡಿ ಹೊರಟಿರುವೆಯಾ? ನಡೆಯಿರಿ, ಮಾತೆಯವರನ್ನು ಕಂಡು ಈ ದಿನವೇ ನಾವು ವನವಾಸಕ್ಕೆ ಹೊರಡೋಣ. ಹಾ ಲೋಕಾಭಿರಾಮ, ಹಾ ವಿನಯಾಭಿರಾಮ, ಹಾ ರಾಮಚಂದ್ರ ರಾಮ. ಕೈಕಾ, ಹಠಮಾರಿಯಾದ ನೀನು ಹಠ ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಹೇಳು ದೇವಿ, ಮಗನೆಂಬ ಮಮಕಾರ ಮನಸ್ಸಿನಿಂದ ದೂರ ಆಯಿತೆ. ಹೇಳು ದೇವಿ, ಹಳೆದ ಮಗನಿಗಿಂತಲೂ ಹೆಚ್ಚಾಗಿ ಸಾಕು ಸಲಹಿದ ನೀನು ಕರಳ ಕುಡಿಯನ್ನೇ ಕತ್ತರಿಸಿ ಹಡವಿಗಟ್ಟುತ್ತಿರುವೆಯಾ ದೇವಿ? ಹೇಳಿ ದೇವಿ. ದೇವಿ, ಈ ರೀತಿ ಗೋಳಾಡುತ್ತೀರಿ? ನಿನ್ನ ಮಾತಿನಂತೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಿಲ್ಲದಿದ್ದರೂ ಹೋಗಲಿ, ನಿನ್ನ ಮಗನಾದ ಭರತನಿಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ಮಾಡುವೆನು. ಆದರೆ ರಾಮಚಂದ್ರನ ವನವಾಸವೊಂದನ್ನಾದರೂ ತಪ್ಪಿಸು. ಏಕೆಂದರೆ ಕೈಕಾ, ಪಟ್ಟೆ ಪಿತಾಂಬರಗಳನ್ನು ತೊಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಬೇಕಾಗಿತ್ತ ನನ್ನ ರಾಮನು ನಾರ್ಮುಡಿಯನ್ನುತ್ತು ಅರಣ್ಯವಾಸಕ್ಕೆ ಹೋದರೆ ಅದನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ನಾನು ನೋಡಿದರೂ ಅದರಿಂದ ಬದುಕುಳಿಯಲಾರೆ ಕೈಕಾ. ಆದ್ದರಿಂದ ರಾಮನ ವನವಾಸವನ್ನು ತಪ್ಪಿಸು. ಸೂರ್ಯ ವಂಶದ ಜ್ಯೋತಿಯನ್ನು ನಂದಿಸಬೇಡ. ಇದೋ ನಿನಗೆ ಕೈ ಮುಗಿದು ಬೇಡುವೆನು ಕೈಕಾ, ಕೈ ಮುಗಿದು ಬೇಡುವೆನು. ಪ್ರಾಣೇಶ್ವರ, ಈ ನಿಮ್ಮ ಹೋರಾಟವನ್ನು ನಾನು ನೋಡಲಾರೆ. ಹಾಡಿದ ಮಾತಿಗೆ ತಪ್ಪಿದ್ದೇನೆ ಎಂದು ಹೇಳಿಬಿಡಿ, ನಾನೇ ಸುಮ್ಮನಾಗಿ ಬಿಡುತ್ತೇನೆ. ಜನಕಿ ನಮಸ್ಕರಿಸುವರು. ರಾಮಚಂದ್ರ, ನಿನಗೆ ಯಾವ ಪ್ರತ್ಯುತ್ತರವನ್ನು ನಾನು ನೀಡಲಿ? ವನವಾಸ ಆಶೀರ್ವದಿಸಿ ಜನಕ. ನನ್ನನ್ನು ಹಿಂಬಾಲಿಸುವ ಜಾನಕಿ ಲಕ್ಷ್ಮಣನಿಗೂ ಸಹ ಆಶೀರ್ವಾದವನ್ನು ಮಾಡಿ. ಅಯ್ಯೋ ಪಾಪಿ ಕೈಕೆ, ಎಂತಹ ಅನರ್ಥವನ್ನುಂಟು ಮಾಡಿದೆ. ಹಾ ರಾಮ, ಲಕ್ಷ್ಮಣ. ಕಳುಹಲೆ ಸುಧರ ನಾನೆಂದು ಗಳುಹಲೆ. ಸಮಾಧಾನವಾಗಿ ಸುಧರ ನಾನೆಂದು ಕಳುಹಲೆ. ರಾಮ ಲಕ್ಷ್ಮಣ ಹೇ ಭೂಮಿ ಜಾತೆಯ ಪ್ರೇಮಾವಳಿದು ನಾ ಹಮ ಮಗಳು ಸಮಾಧಾನವಾಗಿ ಮಗನು ಎಂದು ಕಳುಹಲೆ ಸುಧರ ನಾನೆಂದು
ಕೈಕ ರಾಮಚಂದ್ರ ಸುಮಂತ್ರ ರಾಮಚಂದ್ರನಿಗೆ ಅಯೋಧ್ಯೆಯ ಸಿರಿ ಸಂಪತ್ತುಗಳು ರಾಮಚಂದ್ರನಿಂದೇ ಹೋಗಲಿ. ಕಾಡಿನಲ್ಲಿದ್ದರೂ ರಾಮನ ಸುಖವಾಗಿ ನಿಲ್ಲು ಸುಮಂತ್ರ. ರಾಮನು ಅರಣ್ಯದಲ್ಲಿದ್ದರೂ ಸುಖವಾಗಿಯೇ ಇರಲಿ. ಅಪ್ಪಣೆ ಮಹಾಪ್ರಭು. ನಿಲ್ಲು ಸುಮಂತ್ರ. ನಿಲ್ಲಪ್ಪ ನಿಲ್ಲು. ಮಹಾರಾಣಿಯವರು ಏನೋ ಹೇಳುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ. ಏನು ಹೇಳಿದ್ರು? ಈ ಅಯೋಧ್ಯೆ ಸಂಪತ್ತೆಲ್ಲವೂ ಈ ರಾಮನ ಹಿಂದೆ ಹೋದರೆ ಕೆನೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನ ಆಳ್ವಿಕೆ ಮಾಡಬೇಕು ಕೂಡದು. ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೆ ಈ ರತ್ನಾವಳದ ಅವಶ್ಯಕತೆ ಆದರೂ ಏಕೆ? ಅದನ್ನು ಕಳಿಸಿಡು, ನಾನು ನಿನಗೆ ನಾರುಮುಡಿಯನ್ನು ಕೊಡುವೆನು. ಅಯ್ಯೋ, ನೀ ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರ್ಮುಡಿಯೇ ನೋಡಲಾರೆ ಮಕ್ಕಳೇ, ನೋಡಲಾರೆ. ಜನಕ ರಾಮಚಂದ್ರ, ಇದು ಕೊಡು ತಾಯಿ. ಲಕ್ಷ್ಮಣ, ನೀನು ಹೊರಟಿರುವೆ ಅಲ್ಲವೇ? ಕೊಡು ತಾಯಿ ಕೊಡು. ಕಷ್ಟಪಡಿಸುವುದಕ್ಕೂ ಸುಖಪಡಿಸುವುದಕ್ಕೂ ನೀನಲ್ಲದೆ ಮತ್ತಾರಿನಿರುವರು. ಕೊಡು ತಾಯಿ. ಸೀತಾ, ಅಲ್ಲೇ ಮಾತಾಡ ಸೀತಾ, ರಾಮನ್ನಾರ್ಮಡಿಯಂ ಪ್ರೇಮದಿಂದುಡಲೆಂದು ಮೊದಲು ತೇಗ ಬಾಗೆ ಕಟ್ಟಪಡುವೆ ಬಾಗೆ ಕಟ್ಟಪಡುವೆ ಕಾಮಣಿಯಳ ತವರೂರು ಭಾಗ್ಯವ ಕೊಡುವೆ. ದೃಷ್ಟವಾದ ಕೈಕ ಏನು ಹೇಳಿದೆ? ರಾಮನ ಬನವನವಾಸಕ್ಕೆ ಹೋಗಬೇಕೆಂದು ಹೇಳಿ ಈಗ ಸೀತೆಯನ್ನು ಲಕ್ಷ್ಮಣನನ್ನು ನಾರು ಮುಗಿಲು ಕಳಿಸುತ್ತಿರುವಯ? ಅಥವಾ ಆಭರಣಗಳಲ್ಲಿ ನಿಮ್ಮ ತಂದೆ ಮನೆಯದು ಅಥವಾ ಜನಕ ಚಕ್ರವರ್ತಿ ಮನೆಯದು? ಮೊದಲು ತವರು ಭಾಗ್ಯವನ್ನು ಕಟ್ಟಿಕೊಳಿಸು, ಇಲ್ಲವಾದರೆ ಈ ಘೋರವಾದ ಶಾಪಕ್ಕೆ ಹುಚ್ಚರೇ. ಎಚ್ಚರಿಕೆ. ಸ್ವಲ್ಪ ತಾಳಿ. ನನ್ನ ಸ್ವಾಮಿಗೆ ಇಲ್ಲದ ವಸ್ತ್ರಾಭರಣಗಳು ನನಗೇಕೆ? ಅಮ್ಮ, ಆ ನಾರುಮುಡಿಯೇ ಸಾಕು, ಕೊಡಿ. ರಾಮಚಂದ್ರ, ಲಕ್ಷ್ಮಣ, ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ನಿಮ್ಮಯ ಸುಂದರ ಶರಣ ಕಮಲವ ಎಂದಿಗೆ ಕಾಣುವೋ ತಂದೆಯೇ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ತಂದೆಯೇ ತಂದೆಯೇ. ರಾಮ ರಾಮ ರಾಮ, ಕೊನೆಗೂ ನನ್ನನ್ನು ತೊರೆದು ಹೊರಟೆ ಹೋದೆಯಾ? ರಾಮ. ರಾಮನು ತೋರೆದಾನೆ ಪರಿದಾಯಿದೆ ಹರಮನೆ ಮೋಹದ ಬಡದಿಯ ಮಾತು
ಮರುಳಾಗಿ ರಾಮ 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 ಮೋಹದ ಮಾಡಬುವ ಮಾತಿಗೆ ಮರುಳಾಗಿ ತಂದ ನಿನ್ನಂದವ ಮತ್ತೆಂದು ನೋಡಲೇ ತಂದ ನಿನ್ನಂದವ ಮತ್ತೆಂದು ನೋಡಲೇ ತೊರೆದಾನೆ ತಂದೆಯ ಮರೆತಾನೆ ಅಯೋಧ್ಯೆಯ ತೊರೆದಾನೆ ತಂದೆಯ ಮರೆತಾನೆ ಅಯೋಧ್ಯೆಯ ರಾಮನು ತೊರೆದಾನೆ ಪರಿದಾಯಿತೆ ಅರಮನೆ ರಾಮ 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 ರಮ ಎಂಬ ನಾಮ ಸ್ಮರಣೆಯಿಂದ ರಾಮ 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 ರಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ತೊರೆಯುವ ಕಂದ ಕಣ್ಣೀರ ಸುರಿಸುತ್ತ ಹೊರಗಿದನು ಕಂದ ತೊರೆದಾನೆ ಅಬ್ಬಬ್ಬಾ ನೋಡಲಾರೆ ಗೋಳಾಟ. ಮರೆತಾನೆ ಅಯೋಧ್ಯೆಯ ರಾಮನು ತೊರೆದಾನೆ ಇದೆ ಎಲ್ಲ ಎಲ್ಲ ಅರಮನೆ ರಾಮ 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 ಕೈಕ ಹೇಗೆ ಸುಮ್ಮನೆ ನಿಂತಿರುವೆ? ಹಾಕು ಹಾಕು ನಿನ್ನ ಆನಂದದ ಕೇಕೆಯ. ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತಿಹನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನ ತಾನೇ ಕಳೆದುಕೊಂಡ ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಸಿಲಿಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯಾವರ್ತದ ಗರತಿಯ ಕಮಲದಿಂದ ಇಂತೆಸವ ಈ ಪೃಥ್ವಿಯ ಮೇಲೆ ನೀನಿಂದು ಚೆಲ್ಲಿದೆ ಕತ್ತಲೆಯ ಮಸಿಯನ್ನ ಕತ್ತಲೆಯ ಮಸಿಯನ್ನ ಕೈಕ. ಹೃತಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನಾನು ಮಾಡಿದ ಪ್ರಾರಬ್ಧ ಕರ್ಮ. ಆದರೆ ಕೈಕ ಈಗ ನೆನಪಿಗೆ ಬರುತ್ತಿದೆ ಅಂದು ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಪಡೆದ ಪಾಪದ ಫಲ
ಅಂದು ತಾಂಡವ ಮುನಿಗಳು ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಶಾಪವನ್ನ ಇತ್ತಿದ್ದರು. ಇದು ಅಂದು ಒದಗಿ ಬಂದಿದೆ, ಇದು ಇಂದು ಒದಗಿ ಬಂದಿದೆ. ಆದರೂ ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾನಾಳಿದ ಸಾಂಕೇತಪುರವನ್ನು ನಾನಿಂದು ಸ್ಮಶಾನ ಮಾಡಿ ಹೋಗುತ್ತಿದ್ದೇನೆ. ಅದು ಅದು ನನ್ನ ಭುವನೈಕ್ಯ ರಾಮ, ಯೋಗಾವಿ ರಾಮ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಅದು ಪಕ್ಕದಲ್ಲೇ ಸೀತಾ 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 ಭರತ 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 ಶತ್ರುಘ್ನ ಮಗು ರಾಮಚಂದ್ರ, ಈ ಪಾಪಿ ತಂದೆಯನ್ನ ಕ್ಷಮಿಸು ಕಂದ, ಕ್ಷಮಿಸು. ರಾಮ ರಾಮ ರಾಮ. ಅಬ್ಬಬ್ಬಾ ಸ್ವಾಮಿ, ಹೇಳಿ. ಭರತನನ್ನು ಕರೆಸಿಕೊಂಡು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಸ್ವಾಮಿ ಪ್ರಾಣೇಶ್ವರ ಪ್ರಾಣೇಶ್ವರ.